ನಮ್ಮ ಮಾಧ್ಯಮದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀವಿ ರೀ. ಆಮೇಲೆ ರೀ ನಿಮ್ಮ ಈ ನೇತೃತ್ವದಾಗ ರೀ ಈ ಅಭೂತಪೂರ್ವ ಗೆಲುವು ಸಾಧಿಸಿರಿ, ಇದಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೋನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ರೈತ ಸಂಘದ ಬಳಗದಿಂದ, ಅನ್ನದಾತರ ಬಳಗದಿಂದ ಮೊದಲಿನ ನಾಡಿನ ಸಮಸ್ತ ಮಾಧ್ಯಮಕ್ಕೆ ನಾನು ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂತಾರೆ ನಿಮ್ಮ ಸಹಕಾರದಿಂದ ಗೆಲುವಾಗಿದೆ ನನಗನ್ನಿಸ್ತದೆ. ಮೊದಲನೇದಾಗಿ ನಾವು ಇದನ್ನು ಹೋರಾಟ ಮಾಡಬೇಕು, ಒಂದು ಸ್ವಲ್ಪ ಹಣ ತಗೋಬೇಕು, ಪ್ರತಿ ವರ್ಷ ಬರೀ ಹೋರಾಟ ಮಾಡಿ ಹಿಂದೆ ಹೋಗಿವಿ ಅಂತೇಳಿ ಹಾರುಗೇರಿ ಕ್ರಾಸ್ನಲ್ಲಿ ಸಣ್ಣ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳನ್ನ ಕರೆಸಿದಾಗ ಅವ್ರೇನಂದ್ರು, ಗುರುಜಿ ನೀವು DC ಆಫೀಸ್ ಮೀಟಿಂಗ್ ಬರೀ, ಶುಗರ್ ಕಮಿಷನರು ಮತ್ತು ಎಲ್ಲ MDಗಳನ್ನು ಫ್ಯಾಕ್ಟ್ರಿ ಮಾಲೀಕರನ್ನು ಕರೆಸ್ತೀವಿ, ಒಂದು ಚರ್ಚೆ ಮಾಡೋಣ ಮುಕ್ತವಾಗಿ, ಹೋರಾಟಕ್ಕಿಂತ ಚರ್ಚೆ ಭಾಳ ಅವಶ್ಯಕತೆ ಅದಂತ ಕರೆಸಿದ್ರು ಸರ್. ಕರೆಸಿದಾಗ ಅವ್ರು ಒಂದು ಮಾತು ಹೇಳಿದರು, ನಿಮ್ಮ ಬೇಡಿಕೆ ಏನದ ಅಂತಂದಾಗ ನಾವೊಂದು ಬೇಡಿಕೆಯನ್ನು ಇಟ್ಟಿವಿ ಅವ್ರಿಗೆ. ಅವಾಗ ಅವ್ರು ಏನಂದ್ರು, ಫ್ಯಾಕ್ಟ್ರಿ MDಗಳು ಮೀಟಿಂಗ್ ಮಾಡ್ತೀನಿ ರೀ, 1-2 ಗಂಟೆ ಸಮಯ ಕೊಡ್ರಿ ಅಂತಂದಾಗ ಒಂದು ಪರ್ಸನಲ್ ರೂಮ್ನೊಳಗೆ ಎಲ್ಲ ಫ್ಯಾಕ್ಟ್ರಿ MDಗಳ ಮೀಟಿಂಗ್ ಮಾಡಿದಾಗ MDಗಳು ಎಷ್ಟು ಅಹಂಕಾರ ತೋರಿಸಿದ್ರು ಅಂತಂದ್ರೆ 50 ರೂಪಾಯಿ ಕೊಡ್ತೀವಿ ಭಾಳ ಒತ್ತಾಯ ಮಾಡಿದ್ರೆ ಅದ್ರ ಮ್ಯಾಗ 1 ರೂಪಾಯಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ಒಳ್ಳೆ ಸಂದೇಶ ಅವ್ರು ಕೊಟ್ಟರು ನಮ್ಗೆ. ಆ ಒಳ್ಳೆಯ ಸಂದೇಶವನ್ನು ನಾವು ಸ್ವೀಕಾರ ಯಾವ ರೀತಿ ಮಾಡಿದ್ವಿ ಅಂದ್ರೆ, ಫ್ಯಾಕ್ಟ್ರಿ ಮಾಲೀಕರನ್ನ MDಗಳನ್ನ ತಲಿಬಾಗಿಸುವಂಥ ಶಕ್ತಿ ಹೆಸರುಟಾವಲಕ್ಕದ, ಇದನ್ನು ಬೇರೆ ಒಯ್ಬೇಕಂತೇಳಿ ಅವತ್ತು ನಿರ್ಧಾರ ಮಾಡಿದ್ವಿ. ಅಷ್ಟರೊಳಗೆ ಎಲ್ಲ ಫ್ಯಾಕ್ಟ್ರಿ MDಗಳನ್ನು ಲಾಕ್ ಮಾಡ್ರಿ ಅಂತೇಳಿ ನಾವು ಕರೆ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು SP ಅವರು ಏನು ಅಧಿಕಾರಿಗಳು ಬಂದಿದ್ರು ಎಲ್ಲರನ್ನೂ ಒಳಗೆ ಚಾವಿ ಹಾಕ್ರಿ, ನಮಗೆ ನ್ಯಾಯ ಕೊಟ್ಟವ್ರು ಹೋಗ್ಲಿ, ನಮ್ಮ ಅಧಿಕಾರಿಗಳದಾರ ಗಟ್ಟಿ ಇವತ್ತು ಒಂದು ರೇಟ್ ತೊಗೊಂಡು ಹೋಗೋಣ. ಯಾಕಂದ್ರೆ ಪ್ರತಿ ವರ್ಷ ಏನಾಗ್ತಾ ಇತ್ತು ಸರ್, DC ಅವರು ಶುಗರ್ ಕಮಿಷನರ್ ಮೀಟಿಂಗ್ ಕರೀತಾ ಇದ್ರು, ನಾವು ಹೋಗ್ತಾ ಇದ್ವಿ ಎಲ್ಲ ರೈತ ಮುಖಂಡರು ಎಲ್ಲ ಜಿಲ್ಲೆಯಿಂದ ಚರ್ಚೆ ಮಾಡೋದು. ಶುಗರ್ ಕಮಿಷನರು ಬೆಂಗಳೂರು ಮುಖ್ಯಮಂತ್ರಿ ನಿಯೋಗ ಹೋಯ್ತಾನೆ ಅಂತೇಳಿ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ನಡೀತಾ ಇತ್ತು. ಅವಾಗ ನಾ ಏನಂದೆ, ಸರ್ ಹಾಗಲ್ಲ, ಈ ಮೀಟಿಂಗ್ ಒಂದು ನ್ಯಾಯ ಸಿಗಬೇಕು. ನಾ ಹಳ್ಳ್ಯಾಗ ವಾಪಸ್ ರೈತರು ಹೋದಾಗ ಬೆಳಗಾವಿ ಮೀಟಿಂಗ್ ಹೋಗಿದ್ರೆ ಏನು ರೇಟ್ ಆಯಿತು ಅಂತ ಕೇಳಿದಾಗ ಏನು ಉತ್ತರ ಕೊಡೋದು, ಅದಕ್ಕೊಂದು ರೇಟ್ ಇವತ್ತು ತೊಗೊಳ್ಳೋಣ, MDಗಳನ್ನ ಲಾಕ್ ಮಾಡಿಬಿಡ್ರಿ, ಗೇಟ್ ಲಾಕ್ ಮಾಡಿಬಿಡಿ ಅಂತ. ಒಂದೇ ಗೇಟ್ ಇತ್ತು ಶುಗರ್ ಕಮಿಷನರ್ ಆಫೀಸ್ ಹೊರಗೆ ಹೋಗ್ಲಿಕ್ಕೆ, ಅದನ್ನು ಲಾಕ್ ಮಾಡಿದಾಗ ಸಂಜೆ 9 ಗಂಟೆವರೆಗೂ ಸಂಪೂರ್ಣ ಲಾಕ್ ಆದಾಗ DC ಅವ್ರು ಬಂದು ನಮ್ಗೆ ವಿನಂತಿ ಮಾಡಿಕೊಂಡು, ಗುರುಜಿ MD ಅವರು ನಾವು ಕರ್ಸೀವಿ, ನಿಮಗೆ ಬೆಲೆ ಕೊಟ್ಟು ನಾವು ಮೀಟಿಂಗ್ ಮಾಡಿಸೀವಿ, ನನಗೆ ಗೌರವ ಕೊಡ್ರಿ, ಇವತ್ತು ನಾನು ಶುಗರ್ ಕಮಿಷನರ್ ನಿಯೋಗ ಹೋಗ್ತೀನಿ ಬೆಂಗಳೂರಿಗೆ ಅಂತಂದಾಗ ನಾನು ಬರೋದಿಲ್ಲ ಸರ್, ಎಲ್ಲ ನಿಯೋಗ ಕರ್ಕೊಂಡು ಹೋಗ್ರಿ ಅಂತ ಒಂದು 20 ಜನ ರೈತರು ಅವರೇ ಕರ್ಕೊಂಡು ಹೋದ್ರು. ಶುಗರ್ ಕಮಿಷನರ್ ಮೀಟಿಂಗ್ 19ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಮುಗಿಯೋದ್ರೊಳಗೆ ಈ ಜಿಲ್ಲೆಯ ಕೆಲವು ರಾಜಕಾರಣಿಗಳು ಏನು ಮಾಡಿದರು ಅಂತಂದ್ರೆ, ರಾಜ್ಯಪಾಲರಿಂದ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಿಂದ ಒಂದು ಸಹಿ ಮಾಡಿಸ್ಕೊಂಡ್ರು. ನಾಳೆ ಬೆಳಗ್ಗೆ 20ನೇ ತಾರೀಕು ದೀಪಾವಳಿ ಅದ, ದೀಪಾವಳಿ ದಿನ ಕಾರ್ಖಾನೆ ಎಲ್ಲ ಪ್ರಾರಂಭ ಮಾಡಿಬಿಡೋಣ, ಜನ ಎಲ್ಲ ದೀಪಾವಳಿ ಒಳಗೆ ಡೈವರ್ಟ್ ಆಗಿಬಿಡ್ತದ, ಫ್ಯಾಕ್ಟ್ರಿ ಚಾಲು ಆಗ್ತದೆ, ಹೋರಾಟಗಾರಿಗೆ ಅವಕಾಶ ಸಿಗಂಗಿಲ್ಲ, ದೀಪಾವಳಿ ಒಳಗೆ ಯಾವ ರೈತರು ಬರಂಗಿಲ್ಲ. ಭಾಳ ಚೆನ್ನಾಗಿ ಬುದ್ಧಿಯನ್ನು ಓಡಿಸಿದ್ರು. ಇದು 18ನೇ ತಾರೀಕು ಆಗಿರ್ತಕ್ಕಂಥ ಸರ್. ದಿಢೀರಾಗಿ ನಾನೇನಿದೆ ರಾಜ್ಯಾಧ್ಯಕ್ಷರಿಗೆ ಫೋನ್ ಮಾಡಿ, ಗುರುಜಿ ಹಿಂಗಾಗ್ಯಾರ ಏನು ಮಾಡೋಣ ಅಂತಂದಾಗ, ಏನಿಲ್ಲ ಗುರ್ಲಾಪುರ ಐಬಿಗೆ ಬಂದುಬಿಡ್ರಿ, ಎಲ್ಲರೂ ಕೊಡ್ಕೊಳ್ಳೋಕೆ ಎಲ್ಲ ನಮ್ಮ ಜಿಲ್ಲಾ ಮುಖಂಡರು ಮಲ್ಲಪ್ಪನ ಅಂಗಡಿ, ಬಾಬುಗೌಡರು, ಯಾದಗಿರಿಂದ ಮಹೇಶ್ ಗೌಡ, ಸುಬೇದಾರ್ ಅವರು ಎಲ್ಲರೂ ಕೂಡ್ಕೊಂಡ್ಬಿಟ್ಟು ಸರ್. ದಿಢೀರಾಗಿ ಎಲ್ಲರೂ ಗುರ್ಲಾಪುರ ಐಬಿಗಳು 5-6 ಗಂಟೆ ಒಳಗೆ ಕೂಡಿದಾಗ ಒಂದು ಮುಕ್ತವಾಗಿ ಚರ್ಚೆ ಆಯಿತು. ನೋಡ್ರಿ, ಜಿಲ್ಲೆಯೊಳಗೆ 29 ಫ್ಯಾಕ್ಟ್ರಿ ಅದಾವ. ಇವತ್ತು ಕರೆ ಕೊಟ್ಟು ರೈತರು ದೀಪಾವಳಿ ಬಿಟ್ಟು 29 ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡೋಣ ಅಂದ್ರೆ, ನನ್ನ ವಿಚಾರ ಏನದ, ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಮುಖ್ಯಮಂತ್ರಿ ಇದ್ದಂಗೆ ಅವ್ರ ಫ್ಯಾಕ್ಟ್ರಿಯನ್ನು ಬಂದ್ ಮಾಡೋದು. ಅದು ಬಂದ್ ಮಾಡಿದ್ರೆ ಜಿಲ್ಲೆ ಎಲ್ಲ ರಾಜ್ಯಕ್ಕೆ ಸಂದೇಶ ಹೋಗ್ತದ. ನಾವು ಒಂದೇ ಬೇಡಿಕೆ, ಬಿಲ್ ಬೇಡ, ಬಿಲ್ ಘೋಷಣೆ ಆಗೋ ಮಟ್ಟ ಯಾವುದೇ ಕಾರ್ಖಾನೆ ಚಾಲೂ ಮಾಡಬಾರ್ದು ಅಂತ ಅವ್ರ ಕಡೆಯಿಂದ ನಾವು ವಾಗ್ದಾನ ತಗೊಳ್ಳೋಣ ಅಂತೇಳಿ ಬೆಳಗ್ಗೆ ದೀಪಾವಳಿಯನ್ನು ರೈತರು ತಿರಸ್ಕಾರ ಮಾಡಿ, ರೈತರಿಗಾಗಿ ದೀಪಾವಳಿ ಫ್ಯಾಕ್ಟ್ರಿ ಬಂದ್ ಮಾಡೋಣ ಅಂತೇಳಿ ಸತೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿ ಬಂದ್ ಮಾಡಿ, ಸಂಗನಕೇರಿ ಸರ್ಕಲ್ ನೋಡಿ 2 ತಾಸು ರಸ್ತೆ ಬಂದ್ ಮಾಡಿ, ಅಲ್ಲಿಂದ ರ್ಯಾಲಿ ಹೋಗಿ ಸತೀಶ್ ಜಾರಕಿಹೊಳಿ ಕಾರ್ಖಾನೆ ಬಂದ್ ಮಾಡಿ MD ಕಡೆಗಳಿಂದ ಲಿಖಿತವಾಗಿ ಬರ್ಸ್ಕೊಂಡು, ಯಾವ ರೀತಿ ಅಂದ್ರೆ, ಗುರುಜಿ ನೀವು ಬಿಲ್ ಘೋಷಣೆ ಆಗೋ ಮಟ್ಟ, ದರ ಘೋಷಣೆ ಆಗೋ ಮಟ್ಟ ನಾವು ಫ್ಯಾಕ್ಟ್ರಿ ಚಾಲೂ ಮಾಡೋದಿಲ್ಲ ಅಂತೇಳಿ ಅವ್ರ ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡ್ಕೊಂಡು ನಮಗೆ ಮಾತು ಕೊಟ್ಟಾಗ ನಾವು ಹೋರಾಟವನ್ನು ಹಿಂದೆ ತಕ್ಕೊಂಡಿವಿ. ಆ ಹೋರಾಟ ತಕ್ಕೊಂಡ್ರು ಸಹಿತ, ಶುಗರ್ ಕಮಿಷನರ್ ಮೀಟಿಂಗ್ ಆದರೂ ಸಹಿತ, ಜಿಲ್ಲಾಧಿಕಾರಿಗಳ ಪ್ರಯತ್ನ ಮಾಡಿದ್ರು ಸಹಿತ, ಯಾವುದೇ ಫ್ಯಾಕ್ಟ್ರಿ ಮಾಲಕರು MDಗಳು ಯಾರು 1 ರೂಪಾಯಿ ಸಹಿತ ಹೆಚ್ಚು ಮಾಡ್ಲಿಕ್ಕೆ ತಯಾರಿಲ್ಲ ಸರ್. ರೈತ ಹೇಳ್ತಾನ, ಹೋರಾಟ ಮಾಡ್ತಾನ, ಮೀಟಿಂಗ್ ಮಾಡ್ತಾನ, ಇದನ್ನ ಅಲ್ಲಿ ಇಲ್ಲಿ ನಿಯೋಗ ಒಯ್ಯೋದು, ಒಡೆಯೋದು, ಮೀಟಿಂಗ್ ಕರೆದು ಏನಾದರೂ ಸಬೂಬ್ ಹೇಳಿದನ್ನು ಗಪ್ಚುಪ್ ಮಾಡ್ಬೇಕಂತೇಳಿ ಅವ್ರ ತಲೆಯೊಳಗೆ, ಅಧಿಕಾರಿಗಳು ರಾಜಕಾರಣಿಗಳ ತಲೆಯೊಳಗೆ. ಅವಾಗ ನಾನೇನು ವಿಚಾರ ಮಾಡಿದೆ, ಎಲ್ಲಿ ಹೋರಾಟ ಮಾಡೋಣ ಅಂತ ಚಿಂತನೆ ಮಾಡಿದಾಗ, ಮೊದಲು ಹಾರುಗೇರಿ ಕ್ರಾಸ್, ಬೆಳಗಾವಿ DC ಆಫೀಸ್, ವಿಧಾನಸೌಧ ಹತ್ರ ಅಥವಾ ಅದನ್ನ ಎಲ್ಲೆಲ್ಲ ಚರ್ಚೆ ಆಗ್ಲಿಕ್ಕಾಯ್ತು. ನಾ ಏನಂದೆ, ಗುರ್ಲಾಪುರ ಕ್ರಾಸ್ ಭಾಳ ಯೋಗ್ಯ ಅದ ಅಂತ.
ರಾಜ್ಯದ ಒಂದು ಸೆಂಟ್ರಲ್ ಪಾಯಿಂಟ್ ಅದ. ಈ ಕಡೆ ಗುಲ್ಬರ್ಗ, ಯಾದಗಿರಿ, ರಾಯಚೂರು ಕಡೆಯಿಂದ ಬರಲಿಕ್ಕೆ, ಈ ಕಡೆ ತುಮಕೂರು, ಬೆಂಗಳೂರಿಂದ ಬರಲಿಕ್ಕೆ, ಈ ಕಡೆ ಗದಗ, ಧಾರವಾಡದಿಂದ ಬರಲಿಕ್ಕೆ, ಬಳ್ಳಾರಿ, ರಾಯಚೂರು ಕಡೆ ಎಲ್ಲರೂ ಬರ್ತಾರೆ. ಗುರ್ಲಾಪುರ ಕ್ರಾಸ್ ಹಾಕಿಬಿಡ್ರಿ ಅಂತಂದೆ. ಅದು ನನಗೂ ಕೂಡ ಆಶ್ಚರ್ಯ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಷ್ಟು ಜನಸಾಗರ ಸಹಕಾರ ಕೊಡ್ತದಂತ ನಾನು ಮನಸ್ಸಿನೊಳಗೂ ನಂಬಿರಲಿಲ್ಲ ಸರ್. ಯಾಕಂದ್ರೆ ರೈತರಿಗೆ ಬರ್ತಾರೆ, ಸಾಯಂಕಾಲ ಮಧ್ಯಾಹ್ನ ಪ್ರಸಾದ ಹಾಕಬೇಕು, ಹಣ ಎಲ್ಲಿತ್ತು ಅವ್ರಿಗೆ, ಯಾರ ಹತ್ರ 10 ರೂಪಾಯಿ ಇಲ್ಲ. ಹೋರಾಟ ಹಾಕೊಂಡು ನೋಡೋಣ ಅಂತೇಳಿ ಬಿಸಿಲೊಳಗೆ ಕುಂತೀವಿ. ಬಿಸಿಲೊಳಗೆ ಕುಂತದ್ದನ್ನು ನೋಡಿ ಜನ ವಿಚಾರ ಬೇರೆ ಮಾಡ್ಲಿಕ್ಕೆ ಏನು ಮಾಡ್ತು ಅಂತಂದ್ರೆ, ರೈತ ಸಂಘದವರು ಒಂದು ಅಪವಾದ ಇತ್ತು ಇತಿಹಾಸದವರು. ರೈತ ಸಂಘದವರು ಒಂದಿನ ಹೋರಾಟ ಮಾಡ್ತಾರೆ, 2 ದಿನ ಸುಟ್ಕೇಸ್ ಬರ್ತದ, ಯಾರೋ ಹಣ ಕೊಡ್ತಾರೆ, ಯಾವುದೋ ಫ್ಯಾಕ್ಟ್ರಿ ಮಾಲೀಕ ಕರಿತಾನ, ಇಲ್ಲ DC ಕರಿತಾನ, SP ಕರಿತಾನ, CM ಕರಿತಾನ, ನಾಳೆ ಸಾಯಂಕಾಲ ಬಂದ್ ಆಗ್ತದೆ. ನಾನು ರೈತ ಮುಖಂಡರಿಗೆ ಒಂದು ಮಾತು ಹೇಳಿದೆ. ಉದಾಹರಣೆಗಾಗಿ ಬಾಬುಗೌಡ ಪಾಟೀಲ್ ಅಂತೇಳಿ ಒಂದು ಮಾತು ಹೇಳಿದೆ, ಅಜ್ಜಾರ ನೀವೇನು ಮಾಡತ್ತೀರಿ ಗಟ್ಟಿ ಐತಿ, ಜೀವ ಕೊಡಕ್ಕೆ ನಾ ಸಜ್ಜದೀನಿ ರೀ. ಆದ್ರೆ ಒಂದು ಮಾತು, ಕಾಶಪ್ಪಣ್ಣ ಅಂತ ಇಲ್ಲಿ ಒಬ್ಬರ ಮುಖಂಡರದಾರ, ಅವರು ಕೆಲವು ಜನ ಏನಂದ್ರು ಅಂದ್ರೆ, ಗುರುಗಳ ನಾವು ಜೀವ ಕೊಡಕ್ಕೆ ಸಜ್ಜಿದೀವಿ, ನೀವು ಯಾವ್ದು ನಿರ್ಧಾರ ತಗೋತೀರಿ ಅದಕ್ಕೆ ನಾವು ಬದ್ಧದಿವಿ ಅಂತಂದ್ರೆ. ಇಷ್ಟೇ ರೀಪ ಸಾಕಂತ ಎಲ್ಲ ಮುಖಂಡರು ಪ್ರತಿಯೊಬ್ಬರಿಗೆ ವೈಯಕ್ತಿಕವಾಗಿ ಚರ್ಚೆ ಮಾಡಿದಾಗ ಒಂದು ಗಟ್ಟಿ ನಿರ್ಧಾರ ನನಗೆ ಬಂತು. ಮೊದಲನೇ ದಿನ ನಾವು ಹೋರಾಟ ಮಾಡಿದಾಗ ಜನರ ಸಂಪರ್ಕ ಒಂದು ಲೆವೆಲ್ ಇತ್ತು. 2ನೇ ದಿನ ದೇವ್ರ ಕೊಂಡ ಜನ ಆಶೀರ್ವಾದ. ಮಧ್ಯಾಹ್ನ 12 ಗಂಟೆಗೆ ಮಳೆ ಪ್ರಾರಂಭ ಆಯಿತು. ಮಳೆ ಹತ್ತಿದಾಗ ಟ್ಯಾಕ್ಟರ್ ಮ್ಯಾಗ ನಾನು ಏನು ಹಾಗೆ ಕೂತೆ, ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಸಂದೇಶ ಹೋಯಿತು. ಒಬ್ಬ ಸನ್ಯಾಸಿ ಸ್ವಾಮೀಜಿ ರೈತರಿಗಾಗಿ ಈ ರೀತಿ ಮಳೆ ಹಾಕ್ತಾನಂದ್ರೆ ಇದಕ್ಕೇನಾದ್ರೂ ನಾವು ಸಹಾಯ ಮಾಡಬೇಕಂತೇಳಿ ರೊಟ್ಟಿ ಕೊಡ್ಲಿಕ್ಕೆ, ಹಣ ಕೊಡ್ಲಿಕ್ಕೆ, ಪಟ್ಟಿ ಕೊಡ್ಲಿಕ್ಕೆ, ಬ್ಯಾನರ್ ಹಚ್ಕೊಂಡು ಬರ್ಲಿಕ್ಕಂತೂ ಯಾರೋ ನೀರು, ಯಾರೋ ಹಾಲು, ಯಾರೋ ಮೊಸರು, ಯಾರೋ ಬಾಳೆಹಣ್ಣು, ಶ್ರೀಶೈಲ ಜಾತ್ರೆ, ಸಿದ್ಧಾರೂಢರ ಜಾತ್ರೆಯನ್ನ ನೆನಪು ಮಾಡ್ತಕ್ಕಂಥ ಕಾರ್ಯಕ್ರಮ 3 ದಿನದಿಂದ ಪ್ರಾರಂಭ ಆಯಿತು. ನಾನು ನಿರೀಕ್ಷೆ ಇಟ್ಕೊಂಡಿದ್ದು 30,000 ರಿಂದ 50,000 ಜನಸಂಖ್ಯೆ ನನ್ನ ನಿರೀಕ್ಷೆ ಇತ್ತು. ನಿರೀಕ್ಷೆ ಮೀರಿ 3ನೇ ದಿನಕ್ಕೆ 3.5 ಲಕ್ಷ ಯಾವಾಗ ಸೇರಿತು, ಈ ಚಳವಳಿಯನ್ನು ನಂಜುಂಡಸ್ವಾಮಿಯವರನ್ನ ನೆನಪು ಮಾಡ್ಕೊಂಡು ಮಾಡ್ಬೇಕಂತೇಳಿ ನಾನು ಸಂಕಲ್ಪ ಮಾಡ್ಕೊಂಡು ಕುಂತೆ. ಆ ಚಳವಳಿಯನ್ನು ತಪ್ಪಿಸೋ ಸಲುವಾಗಿ ಕೆಲವು ರಾಜಕಾರಣಿಗಳು, ವೈಯಕ್ತಿಕವಾಗಿ ಯಾರ ಬಗ್ಗೆ ನಿಂದೆ ಟೀಕೆ ಇಲ್ಲ, ರಾಜಕಾರಣಿಗಳು ಏನು ಮಾಡಿದ್ರು ಅಂತಂದ್ರೆ, ಇದನ್ನು ತಪ್ಪಿಸ್ಬೇಕು ಅಂತೇಳಿ DC ಮೀಟಿಂಗು, SP ಮೀಟಿಂಗು, ಮುಖ್ಯಮಂತ್ರಿ ನಿಯೋಗು, ಅಥವಾ ಮೂಡಲಿಗೆ ತಹಸೀಲ್ದಾರ್ ಕಚೇರಿ ಒಳಗೆ ವಿಡಿಯೋ ಕಾನ್ಫರೆನ್ಸ್ ಅಂತೇಳಿ ನಾನು ಒಂದು ಮಾತು ಹೇಳಿದೆ. ದೇವ್ರ ಕೊಂಡ ಜನ ಆಶೀರ್ವಾದದ, ಗುರುವಿನ ಕೃಪಾದ, ಜನರ ಸಹಕಾರ ಸಿಗ್ಲಿಕ್ಕತ್ತದ. ನ್ಯಾಯ ಸಿಕ್ಕರ ಗುರ್ಲಾಪುರ ಕ್ರಾಸ್ ಒಳಗೆ ಸಾರ್ವಜನಿಕರ ಮುಂದೆ ಮಾತಾಡಬೇಕು, ಇಲ್ಲೇ ನ್ಯಾಯ ಸಿಗಬೇಕು. ನಂಜುಂಡಸ್ವಾಮಿಯವರ ತತ್ವಿತ್ತು, ಅಧಿಕಾರಿಗಳ ಬಂದು ಮುಂದೆ ನಿಲ್ಲಬೇಕು, ನಾವು ಅವ್ರಿಗೆ ಪಾಠ ಹೇಳಬೇಕು, ನಾವು ಮಾಡಿದ್ದು ಕಾನೂನು ಆಗ್ಬೇಕಂತ ಹೇಳ್ತಾ ಇದ್ರು. ಆ ಧ್ವನಿ ನನಗೆ ಒಳಗೆ ಪುನರೂಪಿ ಆಗ್ತಾ ಇತ್ತು. ಅವಾಗ ನಾನು ಅಂದೆ, ಈ ವೇದಿಕೆ ಹುಡುಗ ಗಟ್ಟಿ ಆಗ್ಬೇಕಂದ್ರೆ 4ನೇ ದಿವಸಕ್ಕೊಂದು ರೂಪ ತಗೊಳ್ತು, 5ನೇ ದಿವಸಕ್ಕೆ ಸಂಪೂರ್ಣ ನ್ಯಾಯ ಸಿಗ್ತದಂತ ವಿಶ್ವಾಸ ಬರ್ಲಿಕ್ಕತ್ತು ನನಗೆ. ಅವಾಗ ಈ ವೇದಿಕೆ ಇವತ್ತು ಗಟ್ಟಿಯಾಗಿ ಸರ್ಕಾರ ತಲೆಬಾಗಿ, ಫ್ಯಾಕ್ಟ್ರಿಯವ್ರ ತಲೆಬಾಗಿ, DC ಅವ್ರ ನೇತೃತ್ವದೊಳಗೆ ಎಲ್ಲ ರೈತ ಮುಖಂಡರ ಸಹಕಾರದಿಂದ ಇವತ್ತು ರಾಜ್ಯದ ರೈತ ಸಂಘಕ್ಕೆ ಒಂದು ಬೆಲೆ ಬಂದಿರತಕ್ಕಂಥದ್ದು, ಅನ್ನದಾತನಿಗೆ ಒಂದು ಬೆಲೆ ಬಂದಿರತಕ್ಕಂಥದ್ದು. ಗುರುಜಿ ಕರೆ ರಾಜ್ಯದ ರೈತ ಸಂಘದ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರುಜಿ ಹಾಗೂ ರಾಜ್ಯ ಅಧ್ಯಕ್ಷರಾದ ಚುನಾಪುರ ಪೂಜಾರಿ ಅವರ ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗ್ತಿದೆ ಸರ್? ಸ್ಟ್ರಾಟಜಿ ಅಂದ್ರೆ ಇಬ್ಬರು ಹೇಗಿದ್ದೀವಿ ಅಂದ್ರೆ, ನಾವು ರಾಜ್ಯದೊಳಗೆ ಮನಿನ ನಮಗೆ ಗೊತ್ತಿಲ್ಲ, ಗಾಡಿನ ಮನಿ ಆಗ್ಯದ, ಜನರ ಮನೇನ ನಮ್ಮ ಮನೆ ಪ್ರಸಾದ ಹೀಗಾಗ್ಯದ. ಈ 9 ದಿನದೊಳಗೆ ನಾನು ಒಂದೇ ಹೊತ್ತು ಊಟ ಮಾಡೀನಿ, ಅದರೊಳಗೆ ಒಂದು 2 ದಿವಸ ಉಪವಾಸನ ಮಾಡೀನಿ. ಅಂದ್ರೆ ಚುನಪ್ಪ ಪಾಪ 3-4 ತಿಂಗಳಿಂದ ಮನೆ ಬಿಟ್ಟಾರ. ಹಿಂಗೆಲ್ಲ ಮುಖಂಡರು ಸರ್, ಇಬ್ಬರು ಸ್ಟ್ರಾಟಜಿ ಅಂತಲ್ಲ, ಇದಕ್ಕೆ ಸಹಕಾರ ಬಹಳ ಮುಖ್ಯ. ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತ ಈ ಕಡೆ ಅಥಣಿಯಿಂದ ಕಾಗವಾಡ ಹಿಡ್ಕೊಂಡು ಬೆಳಗಾವಿ ಜಿಲ್ಲೆ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಯ ರೈತ ಮುಖಂಡರು ಒಗ್ಗಟ್ಟಾಗಿ ಬಲ ಕೊಟ್ಟಿರ್ತಕ್ಕಂಥ ಇದು ಬಹಳ ಮುಖ್ಯ. ಗುರುಜಿ ನಿರಂತರವಾಗಿ 8 ದಿನಗಳ ಹೋರಾಟ ಮಾಡಿದ್ರಿ, ಆದ್ರೆ ಜಿಲ್ಲಾ ಉಸ್ತುವಾರಿ ಒಂದು ಸಾರಿನೂ ಬರಲೇ ಇಲ್ಲ ಸರ್. ನಾನು ನೇರವಾಗಿ ಮಾಧ್ಯಮದಲ್ಲೂ ಹೇಳೀನಿ, ಈ ಸಭೆಗೆ ಬರ್ಲಿಕ್ಕೆ ಬಹಳ ಭಯಪಟ್ಟರು, ಭಯಭೀತರಾತ್ರು ಅಂತ ಅನಿಸ್ತದೆ. ಯಾಕಂದ್ರೆ ಒಂದು ಸಣ್ಣ ಮದುವೆ, ಮೂರ್ತಿ ಉದ್ಘಾಟನೆ, ದಾರಿಯೊಳಗೆ ಹೋಗಿ ಎಲ್ಲೆಲ್ಲೋ ಭೇಟಿ ಆಗ್ತಾರೆ. ಪಾಪ ಈ ರೈತನನ್ನ ನೋಡಿ ಏನೋ ಭಯ ಬಿದ್ದಿರ್ಬೇಕಂತ ನನಗೆ ಅನಿಸ್ತದೆ. ಕೆಲವೊಂದು ರಾಜಕೀಯ ವ್ಯಕ್ತಿಗಳು ರೀ, ನಾವು ಬಂದ ನಂತರ ಇದು ಬೇರೆ ತಿರುವು ಪಡಿತು ಮಂದಿ ಮುಂದೆ ಹೇಳಾಕತ್ತಾರೆ. ಏನು ಸಾಧ್ಯ ಇಲ್ಲ ಸರ್, ಏನು ಸಾಧ್ಯ ಇಲ್ಲ. ನಮ್ಮ ಸೇವೆ ಮಾಡಲಿಕ್ಕೆ ನಾವು ಪಗಾರ ಕೊಟ್ಟು ಇಟ್ಟಿರ್ತಕ್ಕಂಥ ಕೂಲಿ ಆಳುಗಳು ರಾಜಕೀಯ ವ್ಯಕ್ತಿಗಳು. ನಾನು ನೇರವಾಗಿ ಹೇಳಿದ್ದೀನಿ, ನಮ್ಮ ವೇದಿಕೆಯಿಂದ ನಿಮಗೆ ಗೌರವ ಬಂದದ್ದು, ನಿಮ್ಮ ಮನೆಗೆ ಅಪಾಯಿಂಟ್ಮೆಂಟ್ ಕಾಯ್ತಕ್ಕಂಥ ರೈತರಲ್ಲ. ಗುರ್ಲಾಪುರ ಕ್ರಾಸ್ಗಳು ಕೂತಿರ್ತಕ್ಕಂಥವ್ರು ನಮ್ಮ ಅಪಾಯಿಂಟ್ಮೆಂಟು ನಮಗೆ ಫೋನ್ ಹಚ್ಚಿ ಯಾವಾಗ ಬರಲಿ ಅಂತ ಕೇಳಿ ಕಾಯ್ದು ನಮ್ಮ ಸಮಯವನ್ನು ತಗೊಂಡು ಗುರ್ಲಾಪುರಕ್ಕೆ ಬಂದಿರತಕ್ಕಂಥದ್ದು. ನಾವು ಗೌರವ ಕೊಟ್ಟಾಗ ನಿಮಗೆ ಗೌರವ. ಅಂದ್ರೆ ವಿಜಯೇಂದ್ರ ಬಂದು ವಸತಿ ಮಾಡಿದ ನಂತರ ಇದು ರೈತ ಸಂಘದ ಒಂದು